ಇಂದು ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ಎಲ್ಲರೂ ಸಹ ಫಲಿತಾಂಶವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾನು ಬೆಂಗಳೂರಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ರ್ಯಾಂಕ್ ಬಂದಿರುವ ಶ್ರೇಯ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ, ಅವರು ಎಷ್ಟು ಅಂಕ ಪಡೆದಿದ್ದಾರೆ, ಯಾವ ರೀತಿ ಇತ್ತು ಅವರ ತಯಾರಿ, ಎಷ್ಟನೇ ರ್ಯಾಂಕಲ್ಲಿದ್ದಾರೆ ಎಂಬುದನ್ನು ನೋಡ್ಕೊಂಬರೋಣ. ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ನಮಸ್ತೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ರ್ಯಾಂಕ್ ಬಂದಿದ್ದೀರಾ, ಏನು ಅನ್ನಿಸ್ತಾ ಇದೆ? ಯಾವ ಕಾಲೇಜಲ್ಲಿ ಓದಿದ್ದು ಅಂತ? ನಾನು ಶೇಷಾದ್ರಿಪುರಂ ಕಾಂಪೋಸಿಟ್ PU ಕಾಲೇಜಲ್ಲಿ ಓದಿದ್ದು. ನನಗೆ 595 ಬಂದಿದೆ, ಸ್ಟೇಟ್ 3rd ರ್ಯಾಂಕ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಸ್ಟಡೀಸ್ ಎಲ್ಲ ಯಾವ ರೀತಿ ಇತ್ತು, ಇದಕ್ಕೆಲ್ಲ ಸ್ಫೂರ್ತಿ ಯಾರು ಅಂತ? ನಮ್ಮ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಎಲ್ಲ ರಿವಿಷನ್ಸ್ ಎಲ್ಲ ಮಾಡ್ತಿದ್ರು. ಪ್ರಿಪ್ರೇಟ್ರಿ ಆದಮೇಲೆ ಇನ್ನೊಂಚೂರು ಎಫರ್ಟ್ಸ್ ಹಾಕಿ ಇನ್ನೂ ಪ್ರಿಪೇರ್ ಆದೆ. ಎಕ್ಸಾಮ್ ಹತ್ರ ಇರಬೇಕಾದ್ರೆ ಜಾಸ್ತಿ ಓದ್ತಿದ್ದೆ. ಸ್ಟಡಿ ಯಾವ ರೀತಿ ಇತ್ತು ಅಂತ? ನಿಮ್ಮ ಪ್ರಕಾರ ಏನು ಓದ್ತಿರ್ಲಿಲ್ಲ, ಬಟ್ ನನಗೆ ಯಾವಾಗ ಮೂಡಿರುತ್ತೋ ಅವಾಗ ಓದ್ತಿದ್ದೆ. ನಾನು ಮೂಡ್ ಆಫ್ ಇಲ್ಲ ಅಂದರೆ ಓದ್ತಿರ್ಲಿಲ್ವಾ? ಮೂಡಿದ್ರೆ ಮಾತ್ರ ಓದ್ತಿದ್ರಾ? ಹಂಗಿಲ್ಲ, ನಾನು ಫುಲ್ ಡೇ ಓದ್ತಾನೆ ಇರ್ತಿದ್ದೆ. ಲಾಸ್ಟಲ್ಲಿ ತುಂಬ ಓದ್ತಿದ್ದೆ. ಅಂದರೆ ಮೂಡಿದ್ರೆ ಓದೋಕ್ಕೆ ಚೆನ್ನಾಗಲ್ಲ, ಅವಾಗ ಇನ್ನೂ ಕಾನ್ಸಂಟ್ರೇಷನ್ ಮಾಡ್ಬೋದು. ಮೂಡಿಲ್ಲ ಅಂದರೆ ಆಗ ನಮಗೆ ಇಷ್ಟ ಇರೋ ಸಬ್ಜೆಕ್ಟ್ ಓದಿದ್ರೆ ಅವಾಗ ತುಂಬ ಹೆಲ್ಪ್ ಆಗುತ್ತೆ. ನಮಗಿಷ್ಟ ಆದ ಒಂದು ಟೈಮಲ್ಲಿ ಓದಬೇಕಂತ ಹೇಳ್ತಾ ಇದೆಯಾ? ಸ್ಟಡಿ ಎಷ್ಟು ಅವರು ವರ್ಕ್ ಮಾಡ್ತಾಯಿದ್ರಿ? ಹಾರ್ಡ್ ವರ್ಕ್ ಎಷ್ಟು ವರ್ಕ್ ಮಾಡ್ತಿದ್ರಿ ಅಂತ? ನಾನು 4 to 5 hours ಮಾಡ್ತಿದ್ದೆ ಹಾರ್ಡ್ ವರ್ಕ್ ಅಂತ. ಯಾವ ರೀತಿ ಎಲ್ಲ ಪಾಯಿಂಟ್ಸ್ ಮಾಡ್ಕೊತಿದ್ರಿ? ಇದೆಲ್ಲ ಸ್ಫೂರ್ತಿ ಯಾರು ಅಂತ? ನಮ್ಮ ಕಾಲೇಜವರು ಎಲ್ಲ ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ನಾನು ಟೆಕ್ಸ್ಟ್ ಬುಕ್ಕು ಎಲ್ಲ ನೋಡ್ಕೊಂಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊತಿದ್ದೆ ಎಲ್ಲ ಸಬ್ಜೆಕ್ಟ್ಸ್ದು. ಎಷ್ಟು ದಿನದಿಂದ ಪ್ರಿಪ್ರೇಷನ್ ನಡೆಸ್ತಾ ಇದ್ದೆ? ಅಂದರೆ ಸೆಕೆಂಡ್ PU ಸ್ಟಾರ್ಟಿಂಗಿಂದನೂ ಹಾಲಿಡೇಸ್ ಕೊಟ್ಟಾಗ್ಲಿಂದನೂ, ಫಸ್ಟ್ PU ಹಾಲಿಡೇಸ್ ಅವಾಗ್ಲಿಂದನೂ ಸ್ಟಾರ್ಟ್ ಮಾಡಿದ್ದೆ ನಾನು ಓದೋದಕ್ಕೆ. ಓಕೆ, ಈಗ ಅಂದ್ಕೊಂಡಿದ್ದೆ ನಾನು ರ್ಯಾಂಕ್ ಬರ್ತೀನಿ, ರ್ಯಾಂಕ್ ಬರಬೇಕಂತಲೇ ಓದಿದ್ದು? ಹೌದು, ನಾನು SLCಯಲ್ಲೂ 624 ಬಂದಿತ್ತು. ಸೊ 1 ಮಾರ್ಕ್ ಹೋಯ್ತು ಅಂತಂದ್ಬಿಟ್ಟು ಇನ್ನೂ ಚೆನ್ನಾಗಿ ಓದಬೇಕು ಅಂತಂದ್ಬಿಟ್ಟು ಸೆಕೆಂಡ್ PUಗೆ ಇನ್ನೂ ಹಾರ್ಡ್ ವರ್ಕ್ ಹಾಕಿದ್ದೆ. ಒಟ್ಟಿನಲ್ಲಿ ರ್ಯಾಂಕ್ ಬಂದಿದೆ, ತುಂಬ ಖುಷಿ ಐತೆ. ಎಕ್ಸಾಕ್ಟ್ ಇದೆ. ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಅಂತ? ನಾನು IAS ಪ್ರಿಪೇರ್ ಆಗಬೇಕು ಅಂತಿದ್ದೀನಿ. ಈಗ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ 600ಕ್ಕೆ 595 ಅಂಕ ಪಡೆದು ರ್ಯಾಂಕ್ ಎಲ್ಲ ಇದೆಯಾ? ನೆಕ್ಸ್ಟು IAS ಮಾಡಬೇಕಂತೆಲ್ಲ ಯೋಚನೆ ಮಾಡ್ತಿದ್ಯಾ? ಕೊನೆಯದಾಗಿ ಪೇರೆಂಟ್ಸಿಗೆ, ಫ್ರೆಂಡ್ಸಿಗೆ, ಟೀಚರ್ಸಿಗೆ ಏನು ಹೇಳ್ತೀಯಾ? ಎಲ್ಲರೂ ನನ್ನನ್ನು ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನಾನಿಲ್ಲಿದ್ದೀನಿ ಅಂದರೆ ನಾನು ಒಬ್ಬಳದೇ ಹಾರ್ಡ್ ವರ್ಕ್ ಇಲ್ಲ, ನಮ್ಮ ಅಪ್ಪ ಅಮ್ಮ, ಟೀಚರ್ಸು ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ಹೌದು, ತುಂಬ ಖುಷಿಯಾಗಿದೆಯಾ? ಓಕೆ, ಥ್ಯಾಂಕ್ ಯು ಅಪ್ಪಿ. ಹಾಗೆ ತಂದೆ ತಾಯಿನ ಮಾತಾಡಿಸ್ತಾ ಹೋಗ್ತೀನಿ, ಅವರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಸರ್, ನಮಸ್ತೆ ಸರ್. ಮಗಳು ರ್ಯಾಂಕ್ ಬಂದಿದ್ದಾರೆ, ಏನು ಅನಿಸ್ತಾ ಇದೆ, ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ನೀವೇನು ಮಾಡ್ಕೊಂಡಿದ್ದೀರಾ? ನಾವು ಮೆಡಿಕಲ್ನಲ್ಲಿ ಇರ್ತೀವಿ. ಅಂದ್ಕೊಂಡಿದ್ದೀರಾ ಮಗಳು ರ್ಯಾಂಕ್ ಬರ್ತಾಳೆ ಮಾಡ್ತಾರೆ ಅಂತ? ಫಸ್ಟ್ ರ್ಯಾಂಕೇ ಬರ್ತಾಯಿದೆ ಅಂದ್ಕೊಂಡಿದ್ದು, 3rd ರ್ಯಾಂಕ್ ಬಂದಿದ್ದಾಳೆ. ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾ ಇದೆ. ಹೇಳಿದಷ್ಟು ಖುಷಿ ಆಗ್ತಾಯಿದೆ. ಒಟ್ಟಿನಲ್ಲಿ ಸ್ಟೇಟ್ ರ್ಯಾಂಕ್ ಬರಬೇಕು ಅಂದ್ಕೊಂಡಿದ್ವಿ, ಆ ಥರ ಬಂದಿದೆ. ತುಂಬ ಖುಷಿ. ನೆಕ್ಸ್ಟ್ ಏನು ಮಾಡಿಸ್ತೀರಾ? ಅವಳು ಉದ್ದೇಶನೇ ನಮ್ಮ ಉದ್ದೇಶ, ನಮ್ಮದೇನಿಲ್ಲ. ಅವ್ರು ಯಾವ ಥರ ರೂಟ್ನಲ್ಲಿ ಹೋಗ್ತಾರೆ ಅಂದರೆ ಅದೇ ಥರ ಹೋದ್ರೇ ನಮ್ಗೆ ಅನುಕೂಲ. ನಮ್ಮ ಅನುಕೂಲವಾಗಿ ಹೋದರೆ ಅದು ಸರಿಯಾಗಿರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಬಂದ ಕಡೆ ಅವ್ರ ಇಷ್ಟ ಕಡೆಯಿಂದನೇ ನಾವು ಮಾಡಬೇಕಂತ ಆಸೆ ನಮ್ಮದು. ಟೈಮ್ ಕೊಡ್ತಿದ್ರಾ ಮಗಳಿಗೆ ಹೇಳ್ಕೊಡೋದಾಗಿರ್ಬೋದು? ನಾವೇನು ಹೇಳೋದಿಲ್ಲ. ಅವ್ರ ಟೈಮ್ಗೆ ಏನು, ಯಾವ ಟೈಮ್ಗೆ ಹೋಗಬೇಕು, ಯಾವ ಟೈಮ್ನಲ್ಲಿ ಸೀರಿಯಲ್ ನೋಡಬೇಕು, ಆ ಟೈಮ್ನಲ್ಲಿ ಸೀರಿಯಲ್ ನೋಡ್ತಾರೆ, ಆ ಟೈಮ್ನಲ್ಲಿ ಇದು ಮಾಡಿ. ಸೀರಿಯಲ್ ಮಾತ್ರ ಬಿಡಲ್ಲ, ಓದೋದು ಮಾತ್ರ ಬೇಕು, ಇದು ಬೇಕು. ಸೀರಿಯಲ್ ತುಂಬ ನೋಡ್ತಿದ್ರಾ? ತುಂಬ ನೋಡ್ತಾಳೆ, ತುಂಬ ಇಷ್ಟ. ಅವ್ರಿಗೆ ಇಷ್ಟ ಇದು ಸೀರಿಯಲ್ ನೋಡಲೇಬೇಕು. ಎಕ್ಸಾಮ್ಸ್ ಇರಲಿ, ಯಾವುದನ್ನ ಇರಲಿ. ಆದರೆ ರ್ಯಾಂಕ್ ಬಂದಿದ್ದಾರಲ್ಲ? ರ್ಯಾಂಕ್ ಬಂದಿದ್ದಾರೆ, ಸಂತೋಷ. ಓಕೆ, ನಿಮ್ಮ ಹೆಸರು? ಬಾಲಾಜಿ ಅಂತ. ಓಕೆ, ಥ್ಯಾಂಕ್ ಯು. ಹಾಗೆ ಅವರ ತಾಯಿಯನ್ನು ಮಾತಾಡಿಸ್ತಾ ಹೋಗ್ತೀನಿ, ಅವ್ರೇನು ಹೇಳ್ತಾರೆ ಕೇಳೋಣ. ಹಾಯ್ ಮೇಡಮ್, ನಮಸ್ತೆ. ಮಗಳು ರ್ಯಾಂಕ್ ಬಂದಿದ್ದೀರಾ, ಫುಲ್ಲು ಖುಷಿಯಾಗಿದ್ದೀರಾ, ಜೋಶಲ್ಲಿ ಇದ್ದೀರಾ, ಏನು ಹೇಳ್ತೀರಾ? ಏನಿಲ್ಲ, 3rd ರ್ಯಾಂಕ್ ಬಂದಿಲ್ಲ ಸ್ಟೇಟ್ಗೆ. ತುಂಬ ಖುಷಿ ಆಗ್ತಾಯಿದೆ, ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಕಾಲೇಜಿಂದನೂ ಲೆಕ್ಚರರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಅವಳು ಇನ್ನೂ ಚೆನ್ನಾಗಿ ಓದಬೇಕು, SLCಗಿಂತ ಇನ್ನೂ ಚೆನ್ನಾಗಿ ಓದಬೇಕು ಅಂತ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ಲು. ಆದರೂ ಬಂದಿದ್ದಾಳೆ, 3rd ರ್ಯಾಂಕ್ ಬಂದಿದ್ದಾಳೆ, ಅದೇ ಖುಷಿ ಆಗ್ತಾಯಿದೆ. ನೆಕ್ಸ್ಟ್ ಪ್ಲ್ಯಾನಿಂಗ್ ಏನು ಅಂತ? ಅವಳು IAS ಮಾಡಬೇಕಂತ ಮೊದಲಿಂದನೂ ಪ್ಲ್ಯಾನಿಂಗಲ್ಲಿದ್ದಾಳೆ ಮ್ಯಾಮ್. ಅವಳು ಏನು ಮಾಡಿದರೆ ಅದು ನಾವು ಮಾಡಿಸ್ಬೇಕು ಅಷ್ಟೇ. ಅವಳು ಸಪೋರ್ಟ್ ಮಾಡ್ತೀವಿ ಅಷ್ಟೇ, ಯಾವ್ದು ಮಾಡಿದ್ರೆ ಅದು. ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ಲ, ಇದಿಷ್ಟು ಶ್ರೇಯ ಮತ್ತು ಅವರ ತಂದೆ ತಾಯಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಿಂದು ಬಸಮ್ಮ, BTV ನ್ಯೂಸ್, ಬೆಂಗಳೂರು.